ಹಾಯ್, ಲಾಸ್ಟ್ ವಿಡಿಯೋದಲ್ಲಿ ನಾವು SNQ ಕೋಟಾ ಬಗ್ಗೆ ತಿಳ್ಕೊಂಡಿದ್ವಿ. SNQ ಕೋಟಾ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡಿದ್ವಿ. SNQ ಕೋಟಾ ಅಂದ್ರೆ ಏನು, SNQ ಕೋಟಾದಿಂದ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ನಲ್ಲಿ ಲಕ್ಷಾಂತರ ರೂಪಾಯಿ ಹೇಗೆ ಉಳಿಸಬಹುದು ಅಂತ ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲಾದ್ರೆ ಒಮ್ಮೆ ನೋಡ್ಕೊ ಬನ್ನಿ. ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊಡುವ. ನಿಮಗೆ ಒಂದು ಕಾಲೇಜಿನಲ್ಲಿ SNQ ಕೋಟಾ ಸಿಗಬೇಕಂದ್ರೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಅತ್ಯಂತ ಮುಖ್ಯವಾದದ್ದು. ನಾನೇ ಕೇಳ್ತಿದ್ದೀನಂದ್ರೆ ಖುದ್ದಾಗಿ ನಾನೇ ನನ್ನ ಕೌನ್ಸಿಲಿಂಗ್ ಸಮಯದಲ್ಲಿ ಈ ಆಪ್ಷನ್ ಎಂಟ್ರಿ ಪ್ರೊಸೆಸ್ನಲ್ಲಿ ಸಣ್ಣ ತಪ್ಪು ಮಾಡಿ ಆ ಒಳ್ಳೆಯ ರ್ಯಾಂಕ್ ಇದ್ರೂ ಕೊನೆಗೆ ನನಗೆ SNQ ಕೋಟಾ ಅವಕಾಶ ಮಿಸ್ ಮಾಡಿಕೊಂಡೆ. ನಾನು ಮಾಡಿದ ತಪ್ಪು ನೀವು ಮಾಡಬಾರ್ದಂತ ನಾನೀಗ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡುವ. ಫಸ್ಟ್ ಸ್ಟೆಪ್ ಅಂತಂದರೆ KA ಅವರು ಅಫಿಷಿಯಲ್ ಆಗಿ ಆಪ್ಷನ್ ಎಂಟ್ರಿಗೋಸ್ಕರ ಒಂದು ಲಿಂಕನ್ನು ಬಿಡ್ತಾರೆ. ಆ ಲಿಂಕನ್ನು ಬಿಟ್ಟಿದ ತಕ್ಷಣ ಅಲ್ಲಿ ಲಾಗಿನ್ ಬಟನ್ ಅಂತ ಇರುತ್ತೆ. ಆ ಲಾಗಿನ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡನ್ನು ಹಾಕಬೇಕಲ್ಲಿ. ಆ ಸೀಕ್ರೆಟ್ ಕೀ ಎಲ್ಲಿ ಸಿಗುತ್ತೆ ಅಂದರೆ KA ಅವರು ಈಗಾಗಲೇ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಕೊತ್ತಿದ ತಕ್ಷಣ ನಿಮಗೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ಆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಒಂದು ಹೆಡ್ಡಿಂಗ್ ಇದೆ. ಆ ಸೀಕ್ರೆಟ್ ಕೀಯನ್ನು ಹಿಡ್ಕೊಂಡು ನೀವು ಆಪ್ಷನ್ ಎಂಟ್ರಿಗೋಸ್ಕರ ಅವರು ಅಫಿಷಿಯಲ್ ಆಗಿ ಒಂದು ಲಿಂಕ್ ಬಿಡ್ತಾರೆ. ಅಲ್ಲಿ ನೀವು ಆ ಸೀಕ್ರೆಟ್ ಕೀಯನ್ನು ನೀವು ಎಂಟ್ರಿ ಮಾಡಬೇಕು. ಜೊತೆಗೆ ನಿಮ್ಮ ಪಾಸ್ವರ್ಡನ್ನು ಅಲ್ಲಿ ಎಂಟ್ರಿ ಮಾಡಬೇಕು. ಆ ಪಾಸ್ವರ್ಡ್ ಮತ್ತು ಸೀಕ್ರೆಟ್ ಕೀಯನ್ನು ನೀವು ಯಾರ ಜೊತೆನೂ ಶೇರ್ ಮಾಡ್ಕೋಬಾರ್ದು. ಯಾಕಂದರೆ ಒಂದು ವೇಳೆ ನೀವು ಶೇರ್ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ, ನಿಮ್ಮ ಆ ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ನ ಹಿಡ್ಕೊಂಡು ಅವ್ರ ಆಪ್ಷನ್ ಎಂಟ್ರಿ ಸಮಯದಲ್ಲಿ ಅಲ್ಲಿ ಲಾಗಿನ್ ಆಗಿ ಅವರಿಗೆ ಬೇಕಾದ ಹಾಗೆ ಕಾಲೇಜನ್ನು ಆ್ಯಡ್ ಮಾಡ್ಕೊಂಡು ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ತಾರೆ. ಸೊ ಅದಕ್ಕಾಗಿ ನೀವು ಆ ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡನ್ನು ಯಾರ ಜೊತೆನೂ ಶೇರ್ ಮಾಡ್ಕೋಬೇಡಿ. ಆಪ್ಷನ್ ಎಂಟ್ರಿ ಹೇಗೆ ಮಾಡೋದಂದರೆ, ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ 20,000 ಇದಂತ ಅಂದ್ಕೊಳ್ಳಿ. ತುಂಬ ಜನ ಮಾಡುವ ತಪ್ಪೇನೆಂದರೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅವರು ಫಸ್ಟಿಗೆ 20,000 ಇರುವ ಕಾಲೇಜ್ ಕಟ್ ಆಫ್ನ ಫಸ್ಟಿಗೆ ಅವ್ರು ಆ್ಯಡ್ ಮಾಡ್ತಾರೆ. ಮೊದಲು ನೀವು ನಿಮ್ಮ ರ್ಯಾಂಕ್ಗಿಂತ ಕಡಿಮೆ ಇರೋ ಕಟ್ ಆಫ್ ಅಂದರೆ 5 to 15,000 ಇರೋ ಕಾಲೇಜ್ ಕಟ್ ಆಫ್ನ ನೀವು ಫಸ್ಟ್ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಅದು ಟಾಪ್ ಕಾಲೇಜ್ಗಳಾಗಿರುತ್ತೆ ಹಾಗೂ ಟಾಪ್ ಕಂಪನಿಗಳಲ್ಲಿ ವಿಸಿಟ್ ಮಾಡ್ತಿರುತ್ತೆ. ಸೊ ಅದರ ನಂತರ ನೀವು ನಿಮ್ಮ ರ್ಯಾಂಕ್ಗಿಂತ ಜಾಸ್ತಿ ಕಟ್ ಆಫ್ ಇರೋ ಅಂದರೆ 20,000ಗಿಂತ ಜಾಸ್ತಿ ಇರೋ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕು. ಸೊ ಹೀಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಈಗ ಈ KA ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳುವ. ಸಾಫ್ಟ್ವೇರ್ ನಿಮ್ಮ ಲಿಸ್ಟನ್ನು ನೀವು ಯಾವ ಕಾಲೇಜನ್ನು ಪ್ರಿಯಾರಿಟಿ ನಂಬರ್ 1 ಕೊಟ್ಟಿದ್ದೀರಿ ಅದರಿಂದ ಕೆಳಗೆ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ನಿಮ್ಮ ರ್ಯಾಂಕ್ ಮತ್ತು ಕ್ಯಾಟಗರಿ ಯಾವ ಕಾಲೇಜ್ ಮ್ಯಾಚ್ ಆಗುತ್ತೋ ಅಲ್ಲಿ ಸಾಫ್ಟ್ವೇರ್ ತಕ್ಷಣ ಸೀಟ್ ಲಾಕ್ ಮಾಡಿ ಮುಂದೆ ಚೆಕ್ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ನಾನು ಮತ್ತೊಂದು ಇಲ್ಲೇ ತಪ್ಪು ಮಾಡಿದೆ. ಏನಂದರೆ ನನ್ನ ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಇತ್ತು ಅನ್ನೋ ಒಂದೇ ಕಾರಣಕ್ಕೆ ನನಗೆ ಪ್ರೈವೇಟ್ ಕಾಲೇಜ್ ಫೀಸ್ ಕಟ್ಟೋಕೆ ಆಗಲ್ಲ ಅಂತ ನಾನು ಗೌರ್ಮೆಂಟ್ ಕಾಲೇಜ್ಗಳನ್ನು ಮೊದಲು ನಾನು ಆಪ್ಷನ್ ಎಂಟ್ರಿಲಿ ಹಾಕಿದ್ದೆ. ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಹಾಕಿ ನಂತರ ನಾನು ಪ್ರೈವೇಟ್ ಕಾಲೇಜ್ಗಳನ್ನು ಆ್ಯಡ್ ಮಾಡಿದೆ. ಆಪ್ಷನ್ ಎಂಟ್ರಿ ಟೈಮಲ್ಲಿ ಫಸ್ಟ್ ನನಗೆ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಕ್ತು. ಅದರಿಂದ ನನಗೆ ಪ್ರೈವೇಟ್ ಕಾಲೇಜ್ನಲ್ಲಿ SNQ ಕೋಟಾ ಸೀಟ್ ನನ್ನ ಕೈಯಿಂದ ತಪ್ಪಿತ್ತು. ಸೊ ಈ ತಪ್ಪನ್ನು ನೀವು ಮಾಡಬೇಡಿ. ಎಷ್ಟೇ ಕಡಿಮೆ ಇನ್ಕಮ್ ಇದ್ದರೂ ಫಸ್ಟ್ ನೀವು ಟಾಪ್ ಪ್ರೈವೇಟ್ ಕಾಲೇಜ್ಗಳನ್ನು ಆ್ಯಡ್ ಮಾಡಿ. ಯಾಕೆಂದರೆ ಸಾಫ್ಟ್ವೇರಲ್ಲಿ ಫಸ್ಟ್ ನಿಮಗೆ SNQ ಕೋಟಾ ಸಿಗುತ್ತಾ ಅಂತ ಚೆಕ್ ಮಾಡುತ್ತೆ. ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗಿಂತ ಕಡಿಮೆ ಫೀಸ್ನಲ್ಲಿ ನಿಮ್ಮ ಟಾಪ್ ಪ್ರೈವೇಟ್ ಕಾಲೇಜ್ ಸಿಗುತ್ತೆ. ಸೊ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಬೋದು. ಒಂದು ವೇಳೆ ಫಸ್ಟ್ ರೌಂಡಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜ್ನಲ್ಲಿ SNQ ಕೋಟಾ ಸಿಗದೆ ಹೋದರೆ KCT ಸೆಕೆಂಡ್ ರೌಂಡ್ ಕರೆಯುತ್ತೆ. ಅಲ್ಲಿ ನಿಮಗೆ ನಿಮ್ಮ ಆಪ್ಷನ್ ಲಿಸ್ಟನ್ನು ಎಡಿಟ್ ಮಾಡ್ಕೋಬೋದು ಮತ್ತು ಹೊಸ ಕಾಲೇಜನ್ನು ಕೂಡ ಆ್ಯಡ್ ಮಾಡ್ಬೋದು. ಆಗ ನಿಮಗೆ ಬೇಕಿದ್ದರೆ ನೀವು ಗೌರ್ಮೆಂಟ್ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಒಂದು ವೇಳೆ ನೀವು ಪ್ರೈವೇಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಬೇಕಂದ್ರೆ ನೀವು ಬ್ಯಾಂಕಲ್ಲಿ ಎಜುಕೇಷನ್ ಲೋನ್ ತಗೊಂಡು ನೀವು ಕಂಪ್ಲೀಟ್ ಮಾಡ್ಬೋದು. ಮತ್ತು ಮುಂದೆ ಸುಮಾರು ಸ್ಕಾಲರ್ಶಿಪ್ಗಳು ಬರುತ್ತೆ. ಆ ಸ್ಕಾಲರ್ಶಿಪ್ ಅಮೌಂಟ್ ಯೂಸ್ ಮಾಡಿ ಕೂಡ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಬೋದು. ಆಪ್ಷನ್ ಎಂಟ್ರಿ ಆದ ತಕ್ಷಣ ರಿಸಲ್ಟ್ ಬರುತ್ತಲ್ಲ, ಅವಾಗ ನಿಮಗೆ ನಿಮ್ಮ ಬಳಿ 4 ಚಾಯ್ಸ್ಗಳಿರ್ತವೆ. ಚಾಯ್ಸ್ 1 ಅಂದ್ರೆ ಅಂತಂದ್ರೆ ನಿಮಗೆ ಸಿಕ್ಕಿರೋ ಸೀಟ್ ಇಷ್ಟಿದೆ, ಆ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಚಾಯ್ಸ್ 1 ಕ್ಲಿಕ್ ಮಾಡಬೇಕು. ಚಾಯ್ಸ್ 1 ಕ್ಲಿಕ್ ಮಾಡಿದ ತಕ್ಷಣ ನೀವು ರೌಂಡ್ 2ಗೆ ಹೋಗೋಕ್ಕಾಗಲ್ಲ. ಚಾಯ್ಸ್ 2 ಅಂತಂದ್ರೆ ನಿಮಗೆ ಸಿಕ್ಕಿರೋ ಸೀಟ್ ಇಷ್ಟೇ ಇದೆ ಹಾಗೂ ನಾನು ರೌಂಡ್ 2 ಪಾರ್ಟಿಸಿಪೇಟ್ ಮಾಡಿ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಅನ್ನೋರು ಚಾಯ್ಸ್ 2 ಕ್ಲಿಕ್ ಮಾಡ್ತಾರೆ. ಅಂದ್ರೆ ಚಾಯ್ಸ್ 1 ನಲ್ಲಿ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಮಾಡಿ ಅವರು ಚಾಯ್ಸ್ 2ಗೆ ಹೋಗ್ತಾರೆ. ಇದೊಂಥರ ಸೇಫೆಸ್ಟ್ ಚಾಯ್ಸ್. ಚಾಯ್ಸ್ 3 ಅಂತಂದ್ರೆ ನಿಮಗೆ ಸಿಕ್ಕಿರೋ ಸೀಟ್ ಇಷ್ಟಿಲ್ಲ, ರೌಂಡ್ 1 ನಲ್ಲಿ ಸಿಕ್ಕಿರೋ ಸೀಟ್ ಇಷ್ಟಿಲ್ಲ, ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೊಳ್ಳೋರು ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡಿ. ಚಾಯ್ಸ್ 4 ಅಂದ್ರೆ ಏನಂದ್ರೆ ನೀವು ಕೌನ್ಸಿಲಿಂಗ್ ರೌಂಡ್ ಇಂದಾನೆ ಎಕ್ಸಿಟ್ ಆಗುತ್ತೆ. ಅಂದ್ರೆ ನೀವು ಇಂಜಿನಿಯರಿಂಗ್ ಮಾಡಲ್ಲ, ಅದ್ರ ಬದಲು ಬೇರೆ ಡಿಗ್ರಿ ಮಾಡ್ಕೊಂಡು ನನ್ನ ಕ್ಯಾರಿಯರ್ ನೋಡ್ಕೊಳ್ತೀರ ಅನ್ನೋರು ಚಾಯ್ಸ್ 4 ಕ್ಲಿಕ್ ಮಾಡಿ. ಫೈನಲ್ ಆಗಿ ಅಂತ ಹೇಳಿದ್ರೆ ಈ ಆಪ್ಷನ್ ಎಂಟ್ರಿ ವೇಳೆಯಲ್ಲಿ ಈ ವೆಬ್ಸೈಟ್ ತುಂಬ ಬಿಸಿ ಇರೋ ಕಾರಣ ನೀವು 5 ನಿಮಿಷಕ್ಕೊಮ್ಮೆ ಸೇವ್ ಮಾಡ್ತೀರಿ. ಮತ್ತೆ ಒಮ್ಮೆ ನೀವು ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನೀವು ಆ ಆಪ್ಷನ್ ಎಂಟ್ರಿ ಮಾಡಿರೋ ಕಾಪಿನ ಡ್ರಾಫ್ಟ್ ಆಗಿ ಒಂದು ಫೋಲ್ಡರಲ್ಲಿ ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ರೆಫರೆನ್ಸಿಗೆ ನಿಮಗೆ ಬೇಕಾಗಿರುತ್ತೆ.
ಹಾಗೆ ಕೆಲವು ಸ್ಟೂಡೆಂಟ್ಗಳು ತಮ್ಮ ರ್ಯಾಂಕ್ ಕಡಿಮೆ ಬಂದಿದಂತ ಅವರು ಮ್ಯಾನೇಜ್ಮೆಂಟ್ ಕೋಟೆಗೆ ಹೋಗ್ತಾರೆ. ಸೊ SC/ST ಸ್ಟೂಡೆಂಟ್ಗೆ ಎಂತ ಹೇಳಿದಂದ್ರೆ SC/ST ಸ್ಟೂಡೆಂಟ್ಸ್ ಅವರು ಮ್ಯಾನೇಜ್ಮೆಂಟ್ ಕೋಟೆಗೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಫೀಸನ್ನು ಸರ್ಕಾರವೇ ತುಂಬುತ್ತೆ. ಹೆಂಗೆ ಅಂದ್ರೆ ಥ್ರೂ ಸ್ಕಾಲರ್ಶಿಪ್ ಮುಖಾಂತರ ನೀವು ಕೇವಲ ಯೂನಿವರ್ಸಿಟಿ ಫೀಸ್ ಮಾತ್ರ ತುಂಬಬೇಕಾಗುತ್ತೆ. ಸೊ SC/ST ಸ್ಟೂಡೆಂಟ್ ಅವರು ಮ್ಯಾನೇಜ್ಮೆಂಟ್ ಕೋಟೆಗೆ ಹೋಗಬೇಡಿ. ಕಮೆಂಟ್ ಸೆಕ್ಷನ್ಗೆ ಹೋಗಿ ನಿಮ್ಮ ರ್ಯಾಂಕ್ ಅಂತ ತಿಳಿಸಿ. ಆದಷ್ಟು ನಾನು ನಿಮಗೆ ಒಳ್ಳೆ ಕಾಲೇಜನ್ನು ಸಜೆಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.